ಶಿಗ್ಗಾವಿ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲ ಬಾರಿಗೆ ಭರತ್ ಬೊಮ್ಮಾಯಿ ಅವರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಸಂಸದರು ಬೊಮ್ಮಾಯಿ ಅವರು ತಮ್ಮ ಪುತ್ರನನ್ನ ಕಣಕ್ಕಿಳಿಸಿದ್ರು. ಉಪಚುನಾವಣೆಯ ಶಿಗ್ಗಾವಿ ಸಂಗ್ರಾಮದಲ್ಲಿ ಯಾರು ಗೆಲ್ತಾರೆ? ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ತಾರ ಬಸವರಾಜ ಬೊಮ್ಮಾಯಿ ಅವರ ಪುತ್ರ? ಕಾಂಗ್ರೆಸ್ನ ಯಾಸಿರ್ ಪಠಾಣ್ ಕೈ ಹಿಡಿತಾರ ಶಿಗ್ಗಾವಿಯ ಮತದಾರರು? ಪವರ್ ಟಿವಿ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಯಾರ ಪರವಾಗಿದೆ ಜನರ ಒಲವು? ಹಾಗಾದ್ರೆ ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ಶಿಗ್ಗಾವಿ ಕ್ಷೇತ್ರವನ್ನ ತೆಗೆದುಕೊಂಡಾಗ ಜನರ ಒಲವು ಯಾರ ಪರವಾಗಿದೆ? ಶಿಗ್ಗಾವಿಯಲ್ಲಿ ನಡೆಯಲಿಲ್ಲ ಸರ್ಕಾರದ ಗ್ಯಾರಂಟಿ ಮ್ಯಾಜಿಕ್. ಕಾಂಗ್ರೆಸ್ನ ಯಾಸಿರ್ ಪಠಾಣ್ ಗೆಲುವು ಅಸಾಧ್ಯ ಅಂತ ಹಲವಾರು ಸಮೀಕ್ಷೆಗಳು ಹೇಳ್ತಾ ಇದೆ. ಪವರ್ ಟಿವಿ ಸಮೀಕ್ಷೆ ಕೂಡ ಅದನ್ನೇ ಹೇಳ್ತಾ ಇದೆ. ಬಿಜೆಪಿಯ ಭರತ್ ಬೊಮ್ಮಾಯಿ ಗೆಲುವು ಬಹುತೇಕ ನಿಶ್ಚಿತ ಶಿಗ್ಗಾವಿಯನ್ನ ತೆಗೆದುಕೊಂಡಾಗ. ಪವರ್ ಟಿವಿ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಭರತ್ಗೆ ಜನಮನ್ನಣೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಭರತ್ ಬೊಮ್ಮಾಯಿ. ಮಗನನ್ನ ನಿಲ್ಲಿಸುವ ಯಾವ ಆಲೋಚನೆ ಇಲ್ಲ ಅಂತ ಹೇಳ್ತಾ ಇದ್ರು ಬೊಮ್ಮಾಯಿ ಅವರು. ಬಟ್ ಆಮೇಲೆ ಮಗನನ್ನೇ ಕಣಕ್ಕಿಳಿಸುವಂತಹ ಪ್ರಯತ್ನನೂ ಮಾಡಿದ್ರು. ಅಂಡ್ ಗೆಲ್ಲಿಸಬೇಕಾದಂಥ ಬೇರೆ ಏನೇನೆಲ್ಲ ಸಾಧ್ಯತೆಗಳಿದೆಯೋ ಅದೆಲ್ಲವನ್ನು ಕೂಡ ಪ್ರಯತ್ನ ಮಾಡಿದ್ದಾರೆ. ಬಟ್ ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ಅಲ್ಲಿ ವರ್ಕೌಟ್ ಆಗಿದೆ ಆಗಿಲ್ಲ ಅಂತ. ಆದರೆ ಸಮೀಕ್ಷೆಗಳು ಮಾತ್ರ ಭರತ್ ಬೊಮ್ಮಾಯಿ ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಅಲ್ಲಿ ಈ ಲೋಕಸಭಾ ಚುನಾವಣೆ ನಾವು ನೋಡಿದಾಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿತ್ತು, ಕಾಂಗ್ರೆಸ್ಗೆ ಮುನ್ನಡೆ ಆಗಿತ್ತು. ಸೊ ಅದನ್ನು ನಾವು ಪರಿಗಣಿಸಿದರೆ, ಆಮೇಲೆ ಅಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಚೆನ್ನಾಗಿ ಆಗಿರೋದ್ರಿಂದ ಜನ ನಮಗೆ ಒಂದು ಅವಕಾಶವನ್ನು ಕೊಡ್ತಾರೆ, ಕಾಂಗ್ರೆಸ್ ಪರವಾಗಿ ಮತ ಹಾಕ್ತಾರೆ ಅನ್ನೋ ಒಂದು ಭರವಸೆ ನಮಗೆ. ಈ ಉಪಚುನಾವಣೆಗಳೆಲ್ಲ ಯಾವುದೇ ಉಪಚುನಾವಣೆಗಳು ತೆಗೆದುಕೊಂಡ್ರು ಕೂಡ ನೀವು ಕಳೆದ 2 ದಶಕಗಳ ಉಪಚುನಾವಣೆಗಳು ಯಾವ ಸರ್ಕಾರ ಅಥವಾ ಆ ಸರ್ಕಾರದ ಪರವಾಗಿ ಅದು ತೀರ್ಪುಗಳು ಬರ್ತವೆ. ಅತಿ ಹೆಚ್ಚಾಗಿ ಎಲ್ಲ 1-2 ಬದಲಾವಣೆಗಳಿರ್ಬೋದು. ನಾನು ಈಗ ಗುಂಡ್ಲುಪೇಟೆ, ನಂಜನಗೂಡು ಉಪಚುನಾವಣೆಯಿಂದ ಹಿಡ್ಕೊಂಡು ಈ RR ನಗರ BJP ಗೆಲ್ತಲ್ಲ, RR ನಗರ, ಶಿರಾ, ಇವೆಲ್ಲ ಆ ಉಪಚುನಾವಣೆ ಸರ್ಕಾರ ಯಾವುದಿರುತ್ತೋ ಅದ್ರ ಪರವಾಗಿ ಉಪಚುನಾವಣೆಗಳಲ್ಲಿ ಗೆಲುವಾಗ್ತವೆ. ಈ ಬಾರಿನಲ್ಲೂ ಅಷ್ಟೇ ನಾವು ಅಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ, ಮುಂದೆ ಸರ್ಕಾರ ಇದೆ, ಅಭಿವೃದ್ಧಿ ಆಗುತ್ತೆ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ. ಹಂಗಾಗಿ ನಮ್ಮ ಪಠಾಣ್ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಿದಲ್ಲಿ ಮತದಾರರು ಮನವಿ ಮಾಡಿದ್ದೀವಿ. ನಮಗೆ ಒಂದು ಸಕಾರಾತ್ಮಕವಾದ ಒಂದು ಭಾವನೆಯಲ್ಲಿ ಬಂದಿದೆ. ಲೋಕಸಭಾ ಚುನಾವಣೆಯನ್ನೇ ನಾವು ಮಾನದಂಡ ತೆಗೆದುಕೊಂಡ್ರು ಕೂಡ ನಮಗೆ ಒಂದು 10,000ರಿಂದ 15,000 ಮತಗಳ ಹೆಚ್ಚಿನ ಅಂತರದಲ್ಲಿ ನಾವು ಗೆಲ್ಲಬಹುದು ಅನ್ನೋ ಒಂದು ಸಂಪೂರ್ಣ ಭರವಸೆ ನಮಗಲ್ಲಿದೆ. ಆಮೇಲೆ ಅಲ್ಲಿ ನಮಗೊಂದು ನಮ್ಮಲ್ಲೇ ಪಕ್ಷದಲ್ಲಿ ಸ್ವಲ್ಪ ಗೊಂದಲಗಳಿತ್ತು. ನಮ್ಗೆ ಅಲ್ಲಿ ಖಾದ್ರಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಸ್ವಲ್ಪ ಅವರು ಬಂಡಾಯ ಹಾಕಿದ್ರು, ಇಂಡಿಪೆಂಡೆಂಟ್ ಹಾಕಿದ್ರು. ಅವ್ರನ್ನ ಮನವೊಲಿಸಿ ಅವ್ರನ್ನ ಒಟ್ಟಾಗಿ ಮಾಡಿ ಚುನಾವಣೆಯನ್ನು ಚೆನ್ನಾಗಿ ಮಾಡಿದ್ದೀವಿ. ಅಲ್ಲಿ ನಮಗೆ ಇನ್ಚಾರ್ಜ್ ತಗೊಂಡು ಸತೀಶ್ ಜಾರಕಿಹೊಳಿ ಅವರು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ಅಲ್ಲಿ ನಮ್ಮ ಎಲ್ಲ ಲೀಡ್ರುಗಳು ಹೋಗಿ, ಸಿದ್ದರಾಮಯ್ಯನವರು ಹೋಗಿದ್ರು, ಮೊನ್ನೆ DK ಶಿವಕುಮಾರ್ ಹೋಗಿ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ. ಅಲ್ಲಿ ಸಂಘಟನೆ ಭಾಳ ನಿರಂತರವಾಗಿತ್ತು. ಹಂಗಾಗಿ ನಮಗನ್ಸುತ್ತೆ ಈ ಬಾರಿ ನಮಗೊಂದು ಅವಕಾಶ ಸಿಗಬಹುದು. ಯಾಕಂದರೆ ಬೊಮ್ಮಾಯಿಯವ್ರಿಗೆ ಅವಕಾಶವನ್ನು ಕೊಟ್ಟಿದ್ವಿ, ಅವ್ರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅಲ್ಲಿ ನಮಗೆ ಒಳ್ಳೆಯ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಅಂತ ಜನಗಳಲ್ಲಿ ಒಂದು ಭಾವನೆ ಇದೆ. ಜನಗಳಿಗೆ ನಮಗೇನು ಬರುತ್ತೆ, ನಮ್ಮ ನಿಜವಾದ ನಮ್ಮ ಕುಟುಂಬಕ್ಕೆ ಏನು ಬರುತ್ತೆ, ನಮಗೇನು ಅವಕಾಶ ಆಗುತ್ತೆ, ಯಾವ ಸರ್ಕಾರಗಳಾದರೂ ಕೂಡ ನಮ್ಮನ್ನು ಯಾರು ಕೈ ಹಿಡಿತಾರೆ ಅಂತ ಜನ ನೋಡ್ತಾರೆ. ಆ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ, ಮೊನ್ನೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅವರಿಗೆ ಅವಕಾಶ ಅನುಕೂಲ ಮಾಡಿಕೊಟ್ಟಿದೆ ಅಂತ ಒಂದು ಭಾವನೆ ಇದೆ. ಹಂಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಬೊಮ್ಮಾಯಿ ಅವರಿದ್ದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಅಲ್ಲಿ ಹಿನ್ನಡೆ ಆಗಿತ್ತು. ಸೊ ಅದು ಮುಂದುವರೆದ ಭಾಗ ಆಗಿ ನಮಗೆ ಒಂದು ಅವಕಾಶ ಆಗುತ್ತೆ, ಗೆಲುವು ನಮ್ಗೆ ಆಗುತ್ತೆ ಅನ್ನೋ ಒಂದು ಭರವಸೆ. ಸಮೀವುಲ್ಲಾ ಸರ್, ಶಿಗ್ಗಾವಿ ವಿಚಾರಕ್ಕೆ ಬಂದಾಗ ತುಂಬಾ 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 ಕಾಂಗ್ರೆಸ್ ಅಳದು ತೂಗಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿದ್ದು. ಸೊ ನಿಮ್ಗೆ ಏನು ಅನ್ಸುತ್ತೆ? ಅಂದ್ರೆ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಕರೆಕ್ಟ್ ಆದಂಥ ಅಭ್ಯರ್ಥಿನ ಆಯ್ಕೆ ಮಾಡಿದೆ ಅಲ್ಲಿ ಅಂತ ಅನ್ಸುತ್ತಾ? ಇಲ್ಲಾಂದ್ರೆ ಭರತ್ ಬೊಮ್ಮಾಯಿ ಜನ ಒಂದು ಅವಕಾಶ ಕೊಡಬಹುದು ಅಂತ ಅನ್ಸುತ್ತೆ? ಅಲ್ಲಿ 2 ಥರದ ಲೆಕ್ಕಾಚಾರ ಇದೆ. ಕಾಂಗ್ರೆಸ್ ಒಂದು ರೀತಿಯಲ್ಲಿ ಟಿಕೆಟನ್ನು ಹಂಚುವಲ್ಲಿ ಅವರು ಇಬ್ಬಂದಿತನಕ್ಕೆ ಸಿಲುಕಿದೆ. ಅಲ್ಲಿ ಒಂದು ಮುಸ್ಲಿಮ್ಸ್ ರೆಪ್ರೆಸೆಂಟೇಷನ್ ಆ ಕ್ಷೇತ್ರದಲ್ಲಿ ಕೊಡಬೇಕಾಗುತ್ತೆ. ಜೊತೆಗೆ ಆ ಕ್ಷೇತ್ರದಲ್ಲಿ ಮುಸ್ಲಿಂ ರೆಪ್ರೆಸೆಂಟೇಷನ್ ಕೊಟ್ಟರೆ ಬೇರೆ ಕ್ಷೇತ್ರದ ಅಲ್ಪಸಂಖ್ಯಾತರ ಮೇಲೆ ಪರಿಣಾಮ ಬೀರುತ್ತೆ, ಆ ಮತಗಳು ಎಫೆಕ್ಟ್ ಆಗುತ್ತೆ, ನಮ್ಮ ಪರವಾಗಿ ಸಿಗ್ತವೆ ಅನ್ನೋದೊಂದು ಲೆಕ್ಕಾಚಾರ. ಹೀಗಾಗಿ ಮುಸ್ಲಿಂ ಮತದಾರರು ಕೂಡ ಗಣನೀಯ ಸಂಖ್ಯೆಯಲ್ಲಿ ಇರೋದ್ರಿಂದ ಅಲ್ಲಿ ಅಲ್ಪಸಂಖ್ಯಾತರಿಗೆ ಆ ಟಿಕೆಟನ್ನು ಕೊಟ್ಟಿದ್ದಾರೆ. ಆದರೆ ಇದ್ದದ್ದು ಇನ್ನೊಂದು ಲೆಕ್ಕ ಏನು ಅಂತಂದರೆ, ಪಂಚಮಸಾಲಿಗಳಿಗೆ ಅಲ್ಲಿ ಏನಾದ್ರು ಟಿಕೆಟ್ ಕೊಟ್ಟಿದ್ರೆ, ಪಂಚಮಸಾಲಿ ಸಮುದಾಯ ಹೆಚ್ಚಿರುವಂಥ ಅಲ್ಲಿ ಟಿಕೆಟ್ ಏನಾದ್ರು ಕೊಟ್ಟಿದ್ರೆ, ಆ ಸಮುದಾಯ ಪ್ಲಸ್ ಮುಸ್ಲಿಂ ಸಮುದಾಯ ಎರಡೂ ಮತಗಳು ಬಿದ್ದು ಕನ್ಸಾಲಿಡೇಟ್ ಆಗಿ ಅಲ್ಲಿ ಬಿಜೆಪಿಗೆ ಆ ಕ್ಯಾಂಡಿಡೇಟ್ ಒಬ್ಬ ಥ್ರೆಟ್ ಆಗ್ತಿದ್ದ, ಅಥವಾ ನೆಕ್ ಟು ನೆಕ್, ಅಥವಾ ಗೆಲ್ಬೋದಾಗಿತ್ತು ಅನ್ನೋದು ಮತ್ತೊಂದು ಲೆಕ್ಕಾಚಾರ. ಈ ಲೆಕ್ಕಾಚಾರದ ನಡುವೆ ಅಲ್ಲಿ ಪಂಚಮಸಾಲಿಗಳೇ ನಿರ್ಣಾಯಕ ಮತದಾರರು. ಅಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಟಿಕೆಟ್ ಹಂಚುವ ವೇಳೆನೇ ಅಲ್ಲಿ ಅಸಮಾಧಾನ ಇತ್ತು.
ಮತ್ತು ನೇರವಾಗಿ ಮತ್ತು ಬಹಿರಂಗವಾಗಿ ಅವರ ಪುತ್ರರಿಗೆ ಟಿಕೆಟ್ ಅನ್ನು ಕೊಟ್ಟಿರೋರ ವಿರುದ್ಧ ಬಿಜೆಪಿ ನಾಯಕರು, ಸ್ಥಳೀಯ ಬಿಜೆಪಿ ನಾಯಕರು, ನಾವು ಈ ಚುನಾವಣೆಯಲ್ಲಿ ಅವರಿಗೆ ಬೆಂಬಲ ಕೊಡಲ್ಲ ಮತ್ತು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲ್ಲ ಅಂತ ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಹೇಳಿದ್ರು. ಹೀಗಾಗಿ ಒಂದು ವೇಳೆ ಆ ಸ್ಟೇಟ್ಮೆಂಟು ಸರಿ ಹೋಗ್ದಲೇ ಪಂಚಮಸಾಲಿಗಳ ಅಸಮಾಧಾನ ಇದ್ರೆ ಅದು ಬಿಜೆಪಿಗೆ ಮೂಲವಾಗುತ್ತೆ. ಇಲ್ಲ, ಟಿಕೆಟ್ ಕೊಟ್ಟಾಯ್ತು, ನಾವು ಬೇರೆ ಪಾರ್ಟಿ ಕೊಡೋದು ಬೇಡ, ಬಿಜೆಪಿಗೆ ಕೊಡ್ತೀವಿ ಅಂದ್ರೆ ಬಿಜೆಪಿ ಮೇಲ್ಗೈ. ಮೇಡಮ್, ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲೇ ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಸಂಡೂರ್ದು ಮತ್ತೆ ಶಿಗ್ಗಾವಿದು ಅದು ಕ್ಲಿಯರ್ ಆಗಿರೋಂಥದ್ದು, ಅದ್ರಲ್ಲಿ ಯಾವುದೂ ಗೊಂದಲ ಇರಲಿಲ್ಲ. ಗೊಂದಲ ಇದ್ದಿದ್ದಂತಂದ್ರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಇದ್ದಾಗಿದ್ದಂಥದ್ದು, ಯಾರು ಯಾವ ಕ್ಯಾಂಡಿಡೇಟ್ನ ತಗೊಬಂದು ಬೆಂಗಳೂರಲ್ಲಿ ಕೂಡ ಹಾಕೊಂಡಿದ್ರು ಅನ್ನೋದನ್ನು ಜನ ನೋಡಿದ್ದಾರೆ. ಯಾವಾಗ ಹೋಗಿ ನಾಮಿನೇಷನ್ ಮಾಡಿದ್ರು ಅನ್ನೋದು ಅದೇ ಹೇಳಿದ್ರು, ಅವರೇ ಹೇಳಿದ್ರು, ಕ್ಯಾಂಡಿಡೇಟೇ ಹೇಳಿದ್ರು ನಟರಾಜ್ ಗೌಡ್ರೆ, ಅವರೇ ನನ್ನ ಪಕ್ಕದಲ್ಲಿ ಇಬ್ರು ಇದ್ದಾರೆ ಅಂತ ತಾವೇ ನೋಡಿರ್ತೀರಾ, ಕೇಳಿರ್ತೀರಾ ಅದಲ್ಲಿ ಕೂಡ ಹಾಕೊಂಡಿರೋಂಥದ್ದು ಅಂತ. ಆಮೇಲೆ ಅಷ್ಟೇ ವೇಗವಾಗಿ ತೊಗೊಂಡೋಗಿ ಇದು ಮಾಡಿದ್ರು. ಮತ್ತೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಸ್, ಒಂದು ಪ್ರಚಾರದಲ್ಲಿ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೊಟ್ಟಂಥ ಸ್ಟೇಟ್ಮೆಂಟ್, ಅಲ್ಲಿನ ದಲಿತರು ಮೇಡಮ್ ತುಂಬ ಯೋಚನೆ ಮಾಡಿ ಅದನ್ನು ಈ ಸತಿ ನಿರ್ಣಾಯಕವಾದ ಮತಗಳು ಅದೇ ಬರೋವಂಥದ್ದು ಆಲ್ಮೋಸ್ಟ್ ಅದಲ್ಲಿ. ಇದು ಅವ್ರಿಗೆ ಪೆಟ್ಟಾಗಿರುವಂಥದ್ದಿದೆ. ಮತ್ತು ಸ್ಥಳೀಯವಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ್ಬೋದು, ಹಿಂದಿನ ಮಂತ್ರಿ ಆಗಿದ್ದಾಗ್ಬೋದು, ಮಾಡಿದಂಥ ಎಲ್ಲ ಜನಾಂಗದ ಒಂದೇನು ಅಭಿವೃದ್ಧಿ ಕಾರ್ಯ ಇದು ಮಾಡಿದ್ದಾರೆ ಅದು ಅವ್ರನ್ನ ಕೈ ಹಿಡಿಯುತ್ತೆ ಡೆಫಿನೆಟ್ ಆಗಿ ಇದರಲ್ಲಿ, ನೋ ಡೌಟ್. ಯಾಕಂದ್ರೆ ಲಾಸ್ಟ್ ಚುನಾವಣೆಯಲ್ಲೇ 36,000 ಅಂತರದಿಂದ ಬೊಮ್ಮಾಯಿ ಅವ್ರು ಗೆದ್ದಿದ್ದಂಥದ್ದು. ಸೊ ಇದು ಈ ಸತಿನ ಅಂತರ ಅದೇ ಮೇಂಟೈನ್ ಆಗುತ್ತೆ, ಇಲ್ಲ ಅದಕ್ಕಿಂತ ಜಾಸ್ತಿ ಅಂತರದಿಂದನೇ ಅವರ ಪುತ್ರ ಬಸವರಾಜ ಅವರು ಗೆಲ್ಬಂತ ಭರತ್ ಬೊಮ್ಮಾಯಿ ಅವ್ರು ಗೆಲ್ತಾರಂತ ಇದೆ ಮೇಡಮ್. ಓಕೆ. ಸೊ ಇನ್ನೊಂದು ಅಲ್ಲಿ ಯಾಸಿರ್ ಪಠಾಣ್ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಬಂತು. ಅವ್ರ ಮೇಲೆ ಏನೋ ರೌಡಿ ಶೀಟರ್ ಇತ್ತು, ಅದು ಇದು ಅಂತ ಹೇಳಿ ಎಸ್ ಪಿ ಒಂದ್ಸಲಿ ಸ್ಟೇಟ್ಮೆಂಟ್ ಅನ್ನ ತೆಗೆದು ಹಾಕಿದ್ರು, ಆ ಥರದ್ದೆಲ್ಲ ಇತ್ತು. ಸೊ ಅದು ಚುನಾವಣೆಗೆ ಅಂದ್ರೆ ಮತದಾನಕ್ಕೆ 1 ದಿನನೋ 2 ದಿನ ಇದ್ದಂಗೋ ಆ ಸ್ಟೇಟ್ಮೆಂಟ್ಗಳು ಹೊರಗಡೆ ಬಂತು. ಸೊ ಅದೇನಾದ್ರೂ ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಅನ್ಸ್ತೀರಿ? ನಮ್ಮ ಸಮೀಕ್ಷೆ ಪ್ರಕಾರ ಗ್ಯಾರಂಟಿಗಳು ಆ ಕ್ಷೇತ್ರದಲ್ಲಿ ವರ್ಕೌಟ್ ಅಷ್ಟು ಮಟ್ಟಿಗೆ ಆಗಿಲ್ಲ ಅಂತ ಅನಿಸ್ತಾ ಇದೆ. ಇಲ್ಲ, ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿದೆ. ಆಮೇಲೆ ಪಠಾಣ್ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರು. ಲೋಕಸಭಾ ಚುನಾವಣೆ ಆದಮೇಲೆ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ನಮ್ಮ ಟಿಕೆಟ್ ಕೊಡ್ತಾರೆ ಅಂತೇಳಿ ಕಳೆದ 6 ತಿಂಗಳು ಸತತವಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಸಂಘಟನೆ ಮಾಡಿದರು. BJP ಊಹಿಸಲಾಗದಷ್ಟು ಸಂಘಟನೆ ಅವ್ರು ಮಾಡಿದರು. ನಮ್ಮಲ್ಲಿ ಗೊಂದಲ ಇರಲಿಲ್ಲ. ಆದರೆ ನಾವು ಮುಂಚೆ ಎಲ್ಲ ಭಾಳ 3 ಬಾರಿ ಸೋತಿದ್ದಂತಹ ನಮ್ಮ ಖಾದ್ರಿ ಅವರು ಮಾತ್ರ ನನಗೆ ಟಿಕೆಟ್ ಬೇಕು ಅಂತೇಳಿ ಸ್ವಲ್ಪ ಗೊಂದಲ ಮಾಡಿದ್ಬಿಟ್ರೆ, BJPಯ ಮೂಲ BJPಯವರೇ ಈ BJP ಅಭ್ಯರ್ಥಿಯನ್ನು ಒಪ್ಪಿಲ್ಲ. ಸೊ ಆ ರೀತಿ ಇದೆ. ಆಮೇಲೆ ನಾವೇನು ಗೊತ್ತಾ, ಪಂಚಮಶಾಲಿಯರು ನಿರ್ಣಾಯಕ ಆದರೂ ಕೂಡ ನಮ್ಮ ಪಂಚಮಶಾಲಿ ನಾಯಕರು ನಿಂತು ಕೆಲಸ ಮಾಡಿದಾರಲ್ಲಿ, ಓಟ್ ಹಾಕ್ಸ್ಬೇಕಾದ ಹೊಣೆಗಾರಿಕೆ ಇದೆಯಲ್ಲ ಅವ್ರದ್ದು ಕೂಡ. ಹಾಗಾಗಿ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ನಾವು ಒಂದು ಸಾಮೂಹಿಕ ನೇತೃತ್ವವನ್ನು ವಹಿಸಿದ್ವಲ್ಲ, ಅದು ನಮಗೆ ಕೈ ಹಿಡಿಯುತ್ತೆ.